ಈಗ ಈ SIR ಪ್ರಕಾರ ನಾವು ಮತ್ತೆ ನಾನು ತಮಗೆ ನಂಬರ್ ಹೇಳ್ತೀವಿ ಇಷ್ಟಪಡ್ತೀನಿ. 4,43,04,632 ಜನ ಅವರವರ ಅಡ್ರೆಸ್ಸಲ್ಲಿ ಅವರು ವಾಸ ಇದ್ದಾರೆ. ಅವ್ರ ಎನ್ವಿಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದಾರೆ. ಉಳಿದಿರುವ 1,11,00,000 ಜನರಲ್ಲಿ ಡೆತ್, ಡ್ಯೂಪ್ಲಿಕೇಟ್ ಮತ್ತು ರೆಫ್ಯೂಸೈನ್ ಸೈನ್ ಮಾಡಿದ್ದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇರಿ, ಕೈಂಡ್ಲಿ ಅಂಡರ್ಸ್ಟ್ಯಾಂಡ್. ಆವಾಗ ಏನಾಗ್ತದೆ, ಶಿಫ್ಟೆಡ್ ಅಂಡ್ ಈಗ ನಮ್ಗೆ ಏನಾಗ್ತದೆ, ಶಿಫ್ಟೆಡ್ ಅಂಡ್ ಆಬ್ಸೆಂಟ್ ಆಗಿರ್ತಾರೆ. ಈ ಶಿಫ್ಟೆಡ್ ಅಂಡ್ ಆಬ್ಸೆಂಟ್ ಅವರು ಮನೆ ವಿಳಾಸದಲ್ಲಿ ಅವರು ವಾಸ ಇರುವುದಿಲ್ಲ. ಯಾರ್ಯಾರು ಆ ವಿಳಾಸದಲ್ಲಿ ವಾಸ ಇಲ್ಲ ಅನ್ನೋದು ವೆರಿಫೈ ಮಾಡೋದೇ SIR ಅಲ್ಲಿ ಉದ್ದೇಶ ಆಗಿರ್ತದೆ. ಸೊ ಈಗ SIR ಪ್ರಕಾರ ಇನ್ ದ ಸೆನ್ಸ್ ಇದರಲ್ಲಿ ಯಾರ್ಯಾರು ಈಗ ಆಬ್ಸೆಂಟ್ ಶಿಫ್ಟೆಡ್ ವೋಟರ್ ಇದ್ದಾರೆ ಅವರು ಬೇರೆ ಎಲ್ಲರೂ ಎನ್ರೋಲ್ ಮಾಡಿಕೊಳ್ಳದೇ ಇದ್ದಲ್ಲಿ ಇಫ್ ದೇ ಆರ್ ಎಲಿಜಿಬಲ್ ವೋಟರ್ ದೇ ಕ್ಯಾನ್ ಕೈಂಡ್ಲಿ ಅಪ್ಲೈ ಫಾರ್ಮ್ 6. ನಾವು ಫಾರ್ಮ್ 6 ಲಭ್ಯ ಮಾಡಿ ಇಟ್ಟಿರ್ತೀವಿ, ಅವ್ರು ಫಾರ್ಮ್ 6 ಕೊಡಬಹುದು. ಫಾರ್ಮ್ 6 ಅಲ್ಲಿ ಈಗ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಏನು ಡೇಟಾ ಕೇಳಿದ್ ಮೇಡಮ್, ಲಾಸ್ಟ್ ಟೈಮ್ ಆಲ್ಸೋ ಎಕ್ಸ್ಪ್ಲೈನ್, ಎವ್ರಿ ಟೈಮ್ ಎಕ್ಸ್ಪ್ಲೈನಿಂಗ್. ಐ ಗಿವನ್ ಯು ದ ಕಾಪಿ ಆಫ್ ಫಾರ್ಮ್ 6. ಇನ್ನೊಂದು ಫಾರ್ಮ್ 6 ಕಾಪಿ ಎಲ್ಲರೂ ಕೊಡಕ್ಕೆ ಕೇಳಿಪ್ಪ. ಫಾರ್ಮ್ 6 ಅಂಡ್ ಡಿಕ್ಲರೇಷನ್ ಫಾರ್ಮ್ ಐ ಗಿವ್. ಸಿ ಆಸ್ ಪರ್ ಸೆಕ್ಷನ್ 17 ಆಫ್ RP ಆಕ್ಟ್ ಮತದಾರರು ಎಲ್ಲಿ ನೋಂದಣಿ ಮಾಡಿಕೋಬಹುದು ಅಂತ ಕೇಳಿದರೆ, ಎಲ್ಲಿ ಅವರು ಆರ್ಡಿನರಿ ರೆಸಿಡೆಂಟ್ ಆಗಿದ್ದಾರೋ ಅಲ್ಲಿ ಮಾತ್ರ ನೋಂದಣಿ ಮಾಡಿಕೋಬಹುದು. ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಕಡೆ ಮಾತ್ರ ಮತದಾರ ನೋಂದಣಿ ಮಾಡಿಕೋಬಹುದು. ಯಾವುದು? ಎಲ್ಲ BLO ರಾಜ್ಯದಲ್ಲಿರುವ 59,050 BLO ಹತ್ರನು ಮೇಡಮ್ ಫಾರ್ಮ್ 6 ಇಸ್ ನ್ಯೂಟ್ರಲ್, ಅದರಲ್ಲಿ ಯಾರ ಹೆಸರು ಇರೋದಿಲ್ಲ, ಅದು ಬರಲಿ ಫಾರ್ಮ್ ಅದು ಅಷ್ಟೇ. ಅದು ನೀವು ಎಲ್ಲಿ ವಾಸ ಇದ್ದೀರಿ ಅಲ್ಲಿರೋ BLO ಹತ್ರ ತಗೋಬಹುದು, ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗ್ತದೆ. ಎನ್ಯುಮರೇಷನ್ ಫಾರ್ಮ್ ಮಾತ್ರ ಪ್ರೀ ಫಿಲ್ಡ್ ಡೇಟಾ ಜೊತೆ ಬರ್ತದೆ. ಫಾರ್ಮ್ 6 ಇಸ್ ಎ ನ್ಯೂಟ್ರಲ್ ಫಾರ್ಮ್, ಅದು ಎಲ್ಲಿ ಬೇಕಾದ್ರೂ ತಗೊಂಡು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಎಲ್ಲಿ ವಾಸ ಇದ್ದೀರಿ, ವೇರ್ ಯು ಆರ್ ಎ ಆರ್ಡಿನರಿ ರೆಸಿಡೆಂಟ್, ಅಲ್ಲಿಗೆ ಅಪ್ಲೈ ಮಾಡ್ಬೋದು. ಸೊ ವಿ ರಿಕ್ವೆಸ್ಟ್ ಆಲ್ ದ ಎಲಿಜಿಬಲ್ ವೋಟರ್ಸ್ ಆಫ್ ಕರ್ನಾಟಕ ಇನ್ಕ್ಲೂಡಿಂಗ್ ದ ನ್ಯೂ ವೋಟರ್ಸ್. ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಯುವಕರಿಗೆ, ಯಾರ್ಯಾರು 1/10/2026ಕ್ಕೆ 18 ವಯಸ್ಸು ಪೂರ್ತಿ ಮಾಡ್ತೀರಾ ದಯವಿಟ್ಟು ಫಾರ್ಮ್ 6 ಅನ್ನು ಅಪ್ಲೈ ಮಾಡಿ. ಅಂಡ್ ಯಾರ್ಯಾರು ಆಬ್ಸೆಂಟಿ ಮತ್ತು ಶಿಫ್ಟೆಡ್ ಲಿಸ್ಟಲ್ಲಿ ಇದ್ದೀರಿ, ತಾವುಗಳು ಕರ್ನಾಟಕ ರಾಜ್ಯದಲ್ಲಿ ವಾಸ ಇದ್ದಲ್ಲಿ ಮತ್ತು ಬೇರೆ ಯಾವುದೇ ದೇಶದಲ್ಲಿ ಯಾವುದೇ ಒಂದು ಭಾಗದಲ್ಲಿ ನೋಂದಣಿ ಮಾಡಿಕೊಳ್ಳದೇ ಇದ್ದಲ್ಲಿ ಪ್ಲೀಸ್ ಕೈಂಡ್ಲಿ ಅಪ್ಲೈ ಫಾರ್ಮ್ 6. ಅಲ್ಲೋಗಿ ಕೊಡಿ ನೀವು ಎಲೆಕ್ಷನ್ ಕಚೇರಿಗಳಲ್ಲಿ ಅಂತ ಹೇಳ್ತಾರೆ ಸರ್. ಯಾರು ಇಸ್ಕೊಳ್ಳೋದಿಲ್ಲ. ಈಗ ನಾನೇ ಉದಾಹರಣೆ ಇಲ್ಲ, ನಾನು ಒಪ್ಕೊಳ್ತೀನಿ. 8ನೇ ತಾರೀಕುವರೆಗೆ ಅವ್ರಿಗೆ ಎನ್ಯುಮರೇಷನ್ ಕೆಲಸ ಇತ್ತು, ಅದರಿಂದ ಆಗಿರ್ತದೆ. ಈಗ ಇನ್ನು ಮುಂದೆ ಮತ್ತೆ ಡ್ರೈವ್ ಮಾಡೇ ಮಾಡ್ತಾರೆ ಎಲ್ಲ. ಈಗ ಖಂಡಿತವಾಗಿ ಹೇಳ್ತೀವಿ. ಇಲ್ಲ ಆ ರೀತಿ ಇಲ್ಲ. ಈಗ ಇಫ್ ಯು ಕುಡ್ ಸಿ ಆಲ್ ದ ಫಾರ್ಮ್, ನಾನು ತಮಗೆ ಲಿಸ್ಟ್ ಸಮೇತ ಕೊಟ್ಟಿದ್ದೀನಿ ನೋಡಿ. ಈಗಾಗಲೇ ನಮಗೆ 12,20,000 ಫಾರ್ಮ್ಸ್ ಬಂದಿದೆ ಆನ್ಲೈನಲ್ಲಿ. ತಮಗೆ ಲಿಸ್ಟ್ ಕೊಟ್ಟಿದ್ದೀನಿ ನಾನು. ಈ 12,20,000 ಫಾರ್ಮ್ ಯಾವಾಗ ಬಂದಿದೆ ಅಂದರೆ 16/6/2026 ಬಂದಿದೆ. ಜಸ್ಟ್ ಲಾಸ್ಟ್ 1.5 ಮಂತ್ಸಲ್ಲಿ ಇಷ್ಟು ಫಾರ್ಮ್ಸ್ ಬಂದಿದೆ. ಇದರಲ್ಲಿ ಫಾರ್ಮ್ 6 ಮಾತ್ರ 3,72,000, 6A 3,200, ಫಾರ್ಮ್ 7 30,000, ಫಾರ್ಮ್ 8 8,13,000, ಒಟ್ಟು 12,20,000 ಫಾರ್ಮ್ಸ್ ಬಂದಿದೆ. ಇಟ್ ಮೀನ್ಸ್ ಪೀಪಲ್ ಮೇ ಫೀಲ್ ಕಂಫರ್ಟಬಲ್ ಟು ಅಪ್ಲೈ ಆನ್ಲೈನ್. ಐ ರಿಕ್ವೆಸ್ಟ್ ಈಸಿ ನೆಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಮ್ಯಾನ್ಯಲ್ ಫಾರ್ಮ್ಸ್ ಆಲ್ಸೋ ಐ ವಿಲ್ ವಿತ್ ದಿ BLO. ಮತ್ತೊಮ್ಮೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಸೂಚಿಸಲಾಗುವುದು. ಇನ್ನೊಂದು ಸಲ ಸ್ಪೆಷಲ್ ಡ್ರೈವ್ ಮಾಡಿ ಯಾರಾದರೂ ಎಲಿಜಿಬಲ್ ವೋಟರ್ಸ್ ಇದ್ದರೆ ದಯವಿಟ್ಟು ಅವರು ಅಪ್ಲೈ ಮಾಡಿಕೊಳ್ಳಿಕ್ಕೆ ಕ್ರಮ ಅಂತ ಹೇಳ್ತೀವಿ. ಅದರಲ್ಲೂ ಮುಖ್ಯವಾಗಿ GB ಏರಿಯಾದಲ್ಲಿ, ಯಾಕಂದರೆ ಸುಮಾರು 48 ಲಕ್ಷ ವೋಟರ್ಸ್ ಈಗಾಗಲೇ ಲಿಸ್ಟ್. ನೋ, ದ ಒನ್ಲಿ ಥಿಂಗ್ ಈಸ್ ಈ 48 ಲಕ್ಷ ಜನ GB ಏರಿಯಾದಲ್ಲಿ ಯಾರು ಆಬ್ಸೆಂಟಿ ಬಸ್ ಶಿಫ್ಟ್ ಇದ್ದಾರೆ ಅವರು ಅವ್ರ ಅಡ್ರೆಸ್ಸಲ್ಲಿ ವಾಸ ಇಲ್ಲ, ಅಷ್ಟೇ ನಾವು ಹೇಳ್ತಾ ಇರೋದು. ಅದರ್ಸ್ ಅಲ್ಲಿ ಯಾವುದು ಸೆಗ್ರಿಗೇಟ್ ಮಾಡಿಲ್ಲ. ಅದರ್ಸ್ ಅಲ್ಲಿ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್. ಕೆಲವರು ರೆಫ್ಯೂಸ್ ಟು ಸೈನ್ ಮೇ ಬಿ ಬಿಕಾಸ್ ಆಫ್ ಡ್ಯೂಪ್ಲಿಕೇಟ್ ವೋಟರ್ ಇದ್ದಿರಬಹುದು, ಯಾಕೆ ನಾವು ಬೇರೆ ಕಡೆ ಇರುವುದನ್ನು ಬರೆದು ಕೊಡಬೇಕು ಕಾರಣ ಅಂತ ಇರಬಹುದು. ಬಟ್ ನಾನು ಯಾವುದು ಸ್ಪಷ್ಟ ಕಾರಣ ಕೇಳಲಿಕ್ಕೆ ಆಗೋದಿಲ್ಲ. ದೇ ರೆಫ್ಯೂಸ್. ಬಟ್ ಯಾರ್ಯಾರು ಮಾಡಿದ್ದಾರೆ ಆ ಲಿಸ್ಟ್ ಸಮೇತ ನಾವು ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಟ್ಟಿದ್ದೀವಿ. ಲಿಸ್ಟ್ ನಮ್ಮದು ಇದೆ. ಹೌದು. ಅದಕ್ಕೆ ಮಗಜರ್ ಮಾಡಿ ಅದು BLA ಒಬ್ಬರು ಸೈನ್ ಸಮೇತ ಮಾಡಿರ್ತಾರೆ. ಆ ರೀತಿ ಇಲ್ಲವೇ ಇಲ್ಲ. ಈಗ ನಾವು ಈ ಪಟ್ಟಿಯನ್ನ ಈಗ ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಟ್ಟಿದ್ದೀವಿ. ನಮ್ಮ ವೆಬ್ಸೈಟಲ್ಲೂ ಇದೆ. ಐ ರಿಕ್ವೆಸ್ಟ್ ಆಲ್ ದ
office bearers of all the respected political parties and civil society groups and concerned voter, kindly check with the list. If your name is ಯಾವುದು ಡ್ರಾಫ್ಟ್ ರೋಲ್ ನಾನು ಅದೇ ಮೊದಲೇ ಲಿಸ್ಟ್ ಕೊಡ್ತಾ ಇಲ್ಲ ಸರ್. ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡೋದು ಯಾವತ್ತು ಅಂತ ಕೇಳಿದರೆ 17ನೇ ತಾರೀಕು ಆಗಸ್ಟ್, ಆವತ್ತು ಮಾತ್ರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದೆ. ಅಲ್ಲಿ ತನಕ 8ನೇ ತಾರೀಕು ತನಕ ನಮಗೆ ಕರೆಕ್ಷನ್ಗೆ ಅವಕಾಶ ಇದೆ. ಕೈಂಡ್ಲಿ ಲೆಟ್ ಅಸ್ ನೋ. ಯಾವುದು ನಾವು ಎಲ್ಲ ಫಾರ್ಮ್ ಕಲೆಕ್ಟ್ ಮಾಡಿಬಿಡ್ತಿಲ್ಲ, ಯಾರಿಗೋಸ್ಕರ ಎಕ್ಸ್ಟೆಂಡ್ ಮಾಡೋದು? ಈಗ ಫಾರ್ಮ್ ಬಂದಿಲ್ಲ, ಇನ್ನೂ ಕೆಲವು ಫಾರ್ಮ್ಸ್ ಬಾಕಿ ಇದೆ ಜನರ ಹತ್ರ, ಅವಕಾಶ ಬೇಕೆಂದು ಕೇಳುವಾಗ ಎಕ್ಸ್ಟೆನ್ಷನ್ ಕೇಳುವುದರಲ್ಲಿ that's a justification. When we have received all the forms back, that question may not arise, that issue may not arise. Sir, you roll back what you will take. Sir, if there is an issue, you roll back. Or at least for that you need more time. No? Like there Pardon? have been organizations that has been demanding that you hold this phase till September 30th. No, they can So that there is more opposition they can to give the roll list back. of people who has been wrongly marked. It will be taken care of immediately. Pardon? No, we have been giving the list past almost more than 20 days plus. No, it's the option we are giving. We have done it very transparently and all the Magajas also were available with us. If somebody could give with examples, ಇಂಥವ್ರಿಗೆ ಆಗಿಲ್ಲ, ಉದಾಹರಣೆಗೆ ಇವರು ಡೆತ್ ಎಂದು ಹೇಳಿದ್ದಾರೆ, ಅವರು ಬದುಕಿದ್ದಾರೆ, ಅಥವಾ ಇಂಥವ್ರು ಶಿಫ್ಟೆಡ್ ಅಂತ ಹೇಳಿದ್ದಾರೆ, ಅವರು ಅಲ್ಲೇ ವಾಸ ಇದ್ದಾರೆ ಎಂದು ಹೇಳಿದರೆ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಿಯಾಂಡ್ ದಟ್ ವಿ ಹ್ಯಾವ್ ಗಾಟ್ ಬ್ಯಾಕ್ ದ ಫಾರ್ಮ್ಸ್ ಆಲ್ಸೋ ನಾ. Sir, like how many forms have you rolled back? Pardon? Like you had said that there is an I don't have such information. System ಆ ರೀತಿ ಇನ್ಫಾರ್ಮೇಷನ್ ಇರಲ್ಲ. BLO has the BLO and DRO has the what's the time till 8th. Yes sir. ಇವರು ಕಾಂಗ್ರೆಸ್ ಪೆಟಿಷನ್ ಕೊಟ್ಟಿದ್ದಾರೆ ನಿಮಗೆ, ಯಾವುದು ASG ಡಿಲೀಟ್ ಮಾಡಬೇಡಿ ಅಂತ ಹೇಳಿದ್ರು. Yeah. What is your take on that? Pardon? ರಮೇಶ್ ಬಾಬು has submitted an appeal. What is your take on that? ಯಾವುದು ನೀವು ಡಿಲೀಟ್ ಮಾಡ್ಕೊಂಡು ಯಾರ್ಯಾರ್ದು ಎನಿಮರೇಷನ್ ಫಾರ್ಮ್ ಸೈನ್ ಆಗಿ ವಾಪಸ್ ಬಂದಿದೆ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಯಾವ್ಯಾವುದು ಫಾರ್ಮ್ ಸಿಗ್ನೇಚರ್ ಆಗಿರುವುದಿಲ್ಲ ನಾವು ಇಡ್ಲಿಕ್ಕೆ ಆಗೋದೇ ಇಲ್ಲವಲ್ಲ ಸರ್, ವಿತೌಟ್ ದ ಸಿಗ್ನೇಚರ್ ಆಫ್ ದಿ ವೋಟರ್. Yes. That is why we are giving the list separately. We are publishing it. We are requesting all the concerned kindly verify. If somebody is wrongly marked, we still have time to correct it without applying for a form 6. So ಅದಕ್ಕೆ both options are available. ಒಂದು 8ನೇ ತಾರೀಕು ತನಕ ಯಾರು ರಾಂಗ್ಲಿ ಮಾರ್ಕ್ ಆಗಿದ್ರೆ ಕೈಂಡ್ಲಿ ವಿಲ್ ರೋಲ್ ಬ್ಯಾಕ್. 8 ಆದಮೇಲೆ ನಾವು ಆಬ್ಸೆಂಟಿ ಶಿಫ್ಟೆಡ್ ವೋಟರ್ ಯಾರು ಇದ್ರೂ ಸಮೇತ ದೇ ಕ್ಯಾನ್ ಅಪ್ಲೈ ಫಾರ್ಮ್ 6. ನೋ ಪ್ರಾಬ್ಲಮ್. ಅದು ನಾನು ನಮಗೆ ಫೈನಲ್ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡುವಾಗ ಇಲ್ಲಿ ಲೆಟ್ ನಮಗೂ ಸಮೇತ ಸಂಪೂರ್ಣ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಸಿಗೋದಿಲ್ಲ. ಆಫ್ಟರ್ ಪಬ್ಲಿಷಿಂಗ್ ಡ್ರಾಫ್ಟ್ ರೋಲ್ ಅಲ್ಲಿ ವಿಲ್ ಕಮ್ ಟು ಅಬೌಟ್ ದ ನಂಬರ್ಸ್. No, till the time the draft roll is published, the numbers are not absolute. Pardon? ನೆಕ್ಸ್ಟ್ ಈಗಾಗಲೇ ಡ್ರಾಫ್ಟ್ ರೋಲ್ ಆದ ನಂತರ, ಈಗ ಡ್ರಾಫ್ಟ್ ರೋಲ್ ಆದ ತಾವುಗಳು ಒಂದು ವಿಷಯಗಳು ನೋಡಿದರೆ, ಡ್ರಾಫ್ಟ್ ರೋಲ್ ಆದ ನಂತರ ನಮ್ಮಲ್ಲಿ ನೋ ಮ್ಯಾಪಿಂಗ್ ಅಂತ 34,17,429 ಮತದಾರರು ನಮ್ಮಲ್ಲಿ ಬಂದಿರೋ ಎನಿಮರೇಷನ್ ಫಾರ್ಮ್ಸಲ್ಲಿ ನೋ ಮ್ಯಾಪಿಂಗ್ ಅಂತ 34,17,429 ಫಾರ್ಮ್ಸ್ ಅದು ನೋ ಮ್ಯಾಪಿಂಗಲ್ಲಿ ಇರ್ತದೆ. ಸೊ ನಮ್ಮ ಎನಿಮರೇಷನ್ ಫಾರ್ಮಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಬರೆದಿರ್ತೀವಿ ಭಾಳ ಸ್ಪಷ್ಟವಾಗಿ, ಫಸ್ಟ್ ಪೇರ ಸೆಕೆಂಡ್ ಪಾರ್ಟಲ್ಲಿ ಬರೆದಿದ್ದೀವಿ. ERO ಯಾರಿಗೆ ನೋಟಿಸ್ ಕೊಡಬೇಕಾಗಬಹುದು ಎಂದು ಅದರಲ್ಲಿ ಹೇಳಿರ್ತದೆ. ಅದರಲ್ಲಿ 2 ಹೇಳಿರ್ತಾರೆ. ಒಂದು, ಯಾರ್ಯಾರು ತನ್ನದು ಅಥವಾ ತನ್ನ ರಿಲೇಟಿವ್ದು 2002 SIR ಡೇಟಾ ಕೊಟ್ಟಿಲ್ಲ ಅಥವಾ ಕೊಟ್ಟಿರೋ ಡೇಟಾ ಮ್ಯಾಚ್ ಆಗ್ತಾ ಇಲ್ಲ, ಅವರಿಗೆ ನೋಟಿಸ್ ಕೊಡಬೇಕಾಗಬಹುದು ಎಂದು ಎನಿಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲಿ ಇರ್ತದೆ. ಅದರ ಪ್ರಕಾರ ನೋಡೋ ಸಂದರ್ಭಗಳಲ್ಲಿ ನಮಗೆ ಈಗ ಸದ್ಯಕ್ಕೆ ನೋ ಮ್ಯಾಪಿಂಗ್ ಕೇಸ್ ಅಂತ 34,17,429 ಮತದಾರರಿಗೆ ನೋಟಿಸ್ ಹೋಗೋ ಸಾಧ್ಯತೆಗಳು ಇರ್ತದೆ. ಬಟ್ ದ ನಂಬರ್ಸ್ ಐ ವಿಲ್ ಕನ್ಫರ್ಮ್ ಓನ್ಲಿ ಆಫ್ಟರ್ ದಿ ಡ್ರಾಫ್ಟ್ ರೋಲ್ ಇಸ್ ಪಬ್ಲಿಷ್ಡ್ ಆನ್ 17th. ಐ ವಿಲ್ ಗಿವ್ ದ ನಂಬರ್ಸ್ ಅಂಡ್ ಆಲ್. ಎಸ್ ಸರ್, ಈಗ ಬೆಂಗಳೂರಿನಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ SC ಯಲಹಂಕ SC 88 ಇತ್ತು. ಅದರಲ್ಲಿ ಪಾರ್ಟ್ ನಂಬರ್ 284 ಇರೋ ಎಸ್ಕೊಂಡು ಈಗ ಬ್ಯಾಟರಾಯಪುರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಾರೆ. ಅಲ್ಲಿ ಇದು ಮಾಡಕ್ ಹೋದ್ರೆ ಮ್ಯಾಚಿಂಗು ಆಗ್ತಾ ಇಲ್ಲ, ಬೇರೆಯವ್ರ ಹೆಸರು ಬರ್ತದ ಆ ನಂಬರ್ ಹೊಡೆದ್ರೆ. ಇಲ್ಲ, ನಾನು ಲಾಸ್ಟ್ ಟೈಮ್ ತಮಗೆ ಕ್ಲಾರಿಫೈ ಮಾಡಿದ್ದೀನಿ. ಈ ಕಂಪ್ಲೇಂಟ್ ಬಂದಿದ್ದು 64 ಪೋಲಿಂಗ್ ಸ್ಟೇಷನಲ್ಲಿ. 64 ಪಾರ್ಟ್ಸಲ್ಲಿ ದಿಸ್ ಕಂಪ್ಲೇಂಟ್ ಹ್ಯಾಸ್ ಕಮ್ ಇನ್ 64 ಪಾರ್ಟ್ಸ್. ಉತ್ತರಹಳ್ಳಿ ಅಂಡ್ ಯಲಹಂಕ ಅಂತ ಕಾಣುತ್ತದೆ. ಸೊ ಇಟ್ ಇಸ್ ಬೀನ್ ಸೆಟ್ ರೈಟ್. ಅಲ್ಲಿ ಏನಾಯ್ತು ಅಂತ ಕೇಳಿದರೆ PDF ಅಲ್ಲಿ ಇದೆ, ಎಕ್ಸೆಲ್ ಕನ್ವರ್ಟ್ ಆಗಿಲ್ಲ ಅಂತ ಪ್ರಾಬ್ಲಮ್ ಇತ್ತು. ಅದು ಒಂದೊಂದು ಎಂಟೈರ್ ಪೊಲೀಸಲ್ಲಿ 2 ಪೇಜ್ ಅಥವಾ 1 ಪೇಜ್ ಆಗಿಲ್ಲ ಅಂತ. ದಟ್ ಪ್ರಾಬ್ಲಮ್ ಹ್ಯಾಸ್ ಬೀನ್ ಸೆಟ್ ರೈಟ್. ಆನ್ 15/7ಗೆ ನಮಗೆ ಕಂಪ್ಲೇಂಟ್ ಬಂತು. We addressed the issue on 18/7 and I have informed all the political parties and the media and
everybody on 19/7 last time also I explained to you on the press meet. ಇವತ್ತು ಅಪ್ಡೇಟ್ ಆಗಿಲ್ಲ, ಜಸ್ಟ್ 10 ನಿಮಿಷದಿಂದ ಕಳಿಸಿದ್ದಾರೆ. ಈಗ ನನಗೆ ಈ ಪ್ರೆಸ್ ಮೀಟ್ ಆದಮೇಲೆ ಮಾಹಿತಿ ಕೊಡಿ ಸರ್, ನಾನು ಸೆಟಲ್ ಮಾಡಕ್ಕೆ ಹೇಳ್ತೀನಿ. ಐ ವೆಲ್ಕಮ್. ನಾನು ಮತ್ತೆ ಹೇಳ್ತೀನಲ್ಲ, ವಿ ಡೆಫಿನೆಟ್ಲಿ ವಾಂಟ್ ಟು ನೋ ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್. ಐ ಕುಡ್ ಅಡ್ರೆಸ್ ದ ಪ್ರಾಬ್ಲಮ್ಸ್ ಓನ್ಲಿ ಇಫ್ ಐ ಕಮ್ ಟು ನೋ. ಐ ರಿಕ್ವೆಸ್ಟ್ ಒನ್ಸ್ ಅಗೇನ್, ಪ್ಲೀಸ್ ಕನ್ವೆ ದ ಪ್ರಾಬ್ಲಮ್ ಟು ಅಸ್. ಸರ್, ಈಗ ನೆಕ್ಸ್ಟ್ ಸ್ಟೇಜ್ಗೆ ERO AERO ಇದ್ದಾರೆ. ಎಷ್ಟು ಮಂದಿ ಸ್ಟೇಟ್ ಅಲ್ಲಿ ERO ಇದ್ದಾರೆ, ಎಷ್ಟು AERO ಇದ್ದಾರೆ? ಈಗ ಆ ಸಂಖ್ಯೆ ಸಾಕಾಗುತ್ತಾ ಕರ್ನಾಟಕ ರಾಜ್ಯದಲ್ಲಿ ಸಂಖ್ಯೆ? ಎಕ್ಸಾಕ್ಟ್ ನಂಬರ್ ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಹೇಳ್ತೀನಿ ನಾನು. ಬಟ್ ಏನಾಗಬಹುದು ಅಂತ ಕೇಳಿದರೆ, ಈಗ ನಂಬರ್ ಆಫ್ ನೋಟಿಸಸ್ ಮೇಲೆ ವಿ ಮೆನಿಟ್ ಅಪಾಯಿಂಟ್ ಮೋರ್ ನಂಬರ್ ಆಫ್ AEROs. ಈಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪಾಪ್ಯುಲೇಷನ್ ವೋಟರ್ ಲಿಸ್ಟ್ ಮೇಲೆ ಕೆಲವು ಕಡೆ 1 AERO, ಕೆಲವು ಕಡೆ 2 AERO, ಕೆಲವು ಕಡೆ 3 AERO ಅರ್ತಿ ಇದ್ದಾರೆ. ಬಟ್ ನಾರ್ಮಲಿ ಮೋಸ್ಟ್ಲಿ ಆವ್ರೇಜ್ ಎಲ್ಲ ಕಡೆ ಒಂದೇ ಇರ್ತಾರೆ. ಬ್ಯಾಂಗ್ಳೂರು ಮಾತ್ರ 2-3 ಇದ್ದಾರೆ. ಬೇರೆ ವರ್ಕ್ ನಡುವೆ ಇದಕ್ಕೆ ಫೋಕಸ್ ಮಾಡಿದ್ದು ಆಗುತ್ತಾ ಅವರಿಗೆ ಅಂತ? ಹಾಂ, ಡೆಫಿನೆಟ್ಲಿ ಆಗ್ತದೆ. ಈಗ ಇಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡಿದಾರಲ್ಲ. ಇದು ಈಗ BLO ಮಾಡ್ತಿರೋದು. ಹಾಂ, ನಾನು ಕೇಳ್ತಿದ್ದು ನೆಕ್ಸ್ಟ್ ಸ್ಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. yes. As I already assured to all of you, the entire process will go on as per law and as per schedule. ಎಕ್ಸ್ಟ್ರಾ ಏನಾದರೂ ಅಪಾಯಿಂಟ್ ಮಾಡೋದು? ಇಲ್ಲ ನಮ್ದು ಈ ಕೆಲಸನೇ ನಮ್ದು 3 ದಿವಸ ಮುಂಚೆನೇ ಮುಗಿಸಿದ್ದಾರೆ. ಮೋಸ್ಟ್ಲಿ ಇವತ್ತು ನಾಳೆಗೆ ನಮ್ದು 100% ಆಗಿಬಿಡ್ತದೆ. ಸೊ ವಿ ಕಂಪ್ಲೀಟೆಡ್ 3 days ಬಿಫೋರ್. ಇಲ್ಲ, ಅದು ನೀವು ಅರ್ಥ ಹೇಳ್ತಾ ಇದ್ದೀರಾ, ನಾವು ಅರ್ಥ ಹೇಳಿಲ್ಲ. ನಾವು ಇಲ್ಲ, ಯು ಆರ್ ಗಿವಿಂಗ್ ಆಲ್ ಡೆಫಿನೇಷನ್ಸ್. ಅದು ನಾನು ಇಲ್ಲ, ನಾವು ಹೇಳೋದು SIR ಉದ್ದೇಶ ಏನಂತ ಕೇಳಿದ್ರೆ, ಆಲ್ ದ ಎಲಿಜಿಬಲ್ ವೋಟರ್ಸ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ಟು ದಿ ಎಲೆಕ್ಟೋರಲ್ ರೋಲ್. ದಟ್ ಈಸ್ ದ ಉದ್ದೇಶ. ಇಟ್ ಮೀನ್ಸ್ ಇನ್ಎಲಿಜಿಬಲ್ ಇರಬಾರದು ಎಂಬುದು. ಇನ್ಎಲಿಜಿಬಲ್ ಈಗ ನಾವು ಐಡೆಂಟಿಫೈ ಮಾಡಿದ್ವಿ, ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಅದರ್ಸ್ ಅಂತ. ಈಗ ಇಷ್ಟು ಡೆಡ್ ವೋಟರ್ಸ್ ಪತ್ತೆ ಹಚ್ಚಿ ಆಗಲಿ, ಇಷ್ಟು ಡ್ಯೂಪ್ಲಿಕೇಟ್ ವೋಟರ್ಸ್ ಪತ್ತೆ ಹಚ್ಚಲಾಗಿದೆ. ಸೊ ಅದರಿಂದ ಉದಾಹರಣೆಗೆ ತಾವು ನೋಡಿದರೆ, ಡ್ಯೂಪ್ಲಿಕೇಟ್ ಅಂತ 6,89,904 ಮತದಾರರು ಡ್ಯೂಪ್ಲಿಕೇಟ್ ಇದ್ದಾರೆ. ಇದು ಪತ್ತೆ ಹಚ್ಚಲಾಗಿದೆ. ಸೊ ಯಾರ್ಯಾರು ಈಗ ಇನ್ನೂ ಒಬ್ಬರೊಬ್ರು ಬಿಟ್ಟಿದ್ರೆ ಎಲಿಜಿಬಲ್ ಇರೋರು ಬರಬೇಕಾದ್ರೆ, ಕೈಂಡ್ಲಿ ಗಿವ್ ಫಾರ್ಮ್ 6, ವಿಲ್ ಎನ್ರೋಲ್. ನೋ, ಕೈಂಡ್ಲಿ ಐ ರಿಕ್ವೆಸ್ಟ್ ಯು there are other documents apart from the documents that are mentioned. What are these other documents for proof of residence and proof of birth that you can use? No, regarding verification is concerned, enumeration form back side ಏನು ಮೆನ್ಷನ್ ಮಾಡಿದ್ವಿ ಅದು ಬೇಕಾಗುತ್ತೆ. ಇನ್ ಫಾರ್ಮ್ 6 ಡಾಕ್ಯುಮೆಂಟ್ಸ್ ಆಲ್ರೆಡಿ ಮೆನ್ಷನ್ಡ್. Sir, among the states, If you don't have any of the above documents, you can give any whatever document you have. What are these documents? No, normally ಫಾರ್ಮ್ 6 ಕೊಡಲಿಕ್ಕೆ ಫಸ್ಟ್ ದೇ ಶುಡ್ ಬಿ ದ ಆರ್ಡಿನರಿ ರೆಸಿಡೆಂಟ್ ಆಫ್ ದ ಪರ್ಟಿಕ್ಯುಲರ್ ಏರಿಯಾ. ಅದು ಮೋಸ್ಟ್ಲಿ BLO ವೆರಿಫಿಕೇಷನ್ ಚೆಕ್ ಮಾಡಿಕೊಳ್ತಾರೆ. ಕೊಟ್ಟರೆ ವಾಟ್ ಎವರ್ ಡಾಕ್ಯುಮೆಂಟ್ ಇಸ್ ದೇರ್, ಇಟ್ಸ್ ಎನಫ್. ಐ ಕಾಂಟ್ ಕಮೆಂಟ್ ಆನ್ ಎನಿ ಇಂಡಿವಿಜುವಲ್ ಡಾಕ್ಯುಮೆಂಟ್. Sir, among the states where SIR is conducted, Karnataka has the highest number in terms of percentage in terms of highest rate here. What explains this? Like, what explains? Is it because Difficult for me to give any opinion on the numbers, but still difficult for me to give any opinion on the numbers, because these numbers are verified once, twice, thrice by the concerned people and it's been checked. ಒಂದೇ ಒಂದು ನಾವು ಏನು ಹೇಳಿ ಕೇಳಿದ್ರೆ, ಆ ಮತದಾರರು ಆ ಅಡ್ರೆಸ್ಸಲ್ಲಿ ವಾಸ ಇಲ್ಲ ಅಷ್ಟೇ ಹೇಳಕಾಗುತ್ತೆ. ಏನು ಕಾರಣಕ್ಕೆ ವಾಸ ಇಲ್ಲ ಅಂತ ಹೇಳೋದು ನನಗೆ ಕಷ್ಟ ಆಗ್ತದೆ. ಐ ಮೆ ನಾಟ್ ಹ್ಯಾವ್ ಎನಿ ಆಫ್ ದೀಸ್ ಒಪಿನಿಯನ್ಸ್. ಸರ್, ಈಗ ಈ ASDD ಲಿಸ್ಟ್ ಇದೆಯಲ್ಲ, ಪಬ್ಲಿಕಲ್ಲಿ ಹಾಂ, ವೆಬ್ಸೈಟಲ್ಲೂ ಹಾಕಿದ್ದೀವಿ. ಪೊಲಿಟಿಕಲ್ ಪಾರ್ಟೀಸ್ಗೆ ಪ್ರಿಂಟ್ ಮಾಡಿ ಅವರ ಆಫೀಸ್ ಅಡ್ರೆಸ್ಗೆ ಕಳಿಸ್ಕೊಟ್ಟಿದ್ದೀವಿ. ಪ್ರತಿ BLO ತನ್ನ ಪೋಲಿಂಗ್ ಸ್ಟೇಷನಲ್ಲಿ ಅಥವಾ ತನ್ನ ಕಚೇರಿಯಲ್ಲಿ ಡಿಸ್ಪ್ಲೇ ಮಾಡೋಕ್ಕೂ ಹಾಕಿದ್ದೀವಿ. BLA ಬೂತ್ ಏಜೆಂಟ್ ಏನಿದ್ದಾರೆ ಅವ್ರಿಗೆ ಬೂತ್ ಲೆವೆಲಲ್ಲಿ ಲಿಸ್ಟ್ ಕೊಟ್ಟಿದ್ದೀವಿ. ಅಟ್ ಆಲ್ ಲೆವೆಲ್ಸ್ ಇಟ್ಸ್ ಅವೈಲೇಬಲ್. ಐ ರಿಕ್ವೆಸ್ಟ್ ಎವ್ರಿಬಡಿ ಕನ್ಸರ್ನ್, ಸಿವಿಲ್ ಸೊಸೈಟಿ ಗ್ರೂಪ್ಸ್, ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ದ ಕನ್ಸರ್ನ್ಡ್ ವೋಟರ್ಸ್ ಎವ್ರಿ ಟು ವೆರಿಫೈ. ನೋ ಪ್ರಾಬ್ಲಮ್. Sir, there is a media report saying that illegal immigrants are given for enumeration. Who has made this list? Illegal? Illegal immigrants Huh. have been given the enumeration form. Huh. Media report says. No, I don't know any about information. Sir, I have not come across any of this information. so you have been quoted in the report. Sir, you Yes. have been quoted in the report. Which one? It came last week. I will check it. I would not have. I will check it. Okay. Yes. Regarding the process of SIR in Karnataka, the enumeration phase is getting closed on 8th of August. As of today, out of 5,54,32,314 voters who are available in the voter list on 16/6/2026, we are able to digitize 4,43,00,000
4,632 enumeration forms, which amounts to around 79.93%. We have only 22,977 forms to be digitized, either which is with the people or with the BLO. And regarding absentee, shifted, duplicate and dead voters are concerned, 1,11,04,705 forms are identified as absent, shifted, death, or already enrolled or others. If I could give the breakup, around 16,30,000 voters are absent, 66,64,000 voters are shifted, 16,30,000 voters are dead, and 6,89,000 are already enrolled, and refuse sign amount to 4,88,000. As of GBA is concerned, out of 1,03,88,363 voters, 52.42% have given the enumeration form back. It amounts to around 54,45,613. Around 49,42,000 people, voters, are not found to be in the address. They are in the ASDO list. So I request all the voters who are either in the absentee or shifted category, kindly check with the BLOs. If you are wrongly marked as ASDO category, you can definitely roll back the forms before 8th of August. And one more request to all the voters of Karnataka: if you are an eligible voter, if you are not enrolled anywhere else in the nation, you can kindly give Form 6 to enroll yourself wherever you are residing. So the Form 6 are available, especially for GBA. We have printed 10 lakh forms and delivered to all the BLOs. You can collect the forms from the BLOs from tomorrow itself. The Form 6 are available, and already we received more than 3,70,000 Form 6 through online. So I request all the eligible voters of Karnataka, kindly download ECNet app. It will help you to enroll yourself to apply easily. Thank you very much. The numbers in ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.